ಸೊ ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಾವು ಬಂದಿದ್ದೇವೆ ಯಮಹಾ ಶೋರೂಮಿಗೆ. ನೀವೇನಾದರೂ ನಿಯರ್ ಹೆಬ್ಬಾಳ ಎಲ್ಲಾದರೂ ಲೊಕೇಶನಲ್ಲಿ ಇದ್ದೀರಾ ಅಂದರೆ ಈ ಒಂದು ಶೋರೂಮನ್ನು ನಾನು ಸಜೆಸ್ಟ್ ಮಾಡ್ತೀನಿ ನಿಮಗೆ. ಸೊ ಯಮಹಾ ಯಾವುದೇ ಬೈಕನ್ನು ನೀವು ಇಲ್ಲಿಂದ ಪರ್ಚೇಸ್ ಮಾಡ್ಬೋದು, ಹೈ ಪೇಸರ್ ಬೈಕ್ಸ್ ಅಂತ. ಸೊ ಯಮಹಾದವರು ಹೊಸ ಬೈಕನ್ನು ಲಾಂಚ್ ಮಾಡಿದ್ದಾರೆ, ನಿಮಗೆಲ್ಲ ಗೊತ್ತಿರುತ್ತೆ. ಯಾವುದಂದರೆ ಯಮಹಾ XSR 155. ಸೊ ಸೇಮ್ R15ದೇ ಇಂಜಿನನ್ನು ಯೂಸ್ ಮಾಡಿದ್ದಾರೆ ಇಲ್ಲೂ ಕೂಡ, ಬಟ್ ತುಂಬಾ ಒಂದು ರೆಟ್ರೋ ಲುಕ್ಕಿಂಗ್ ಬೈಕನ್ನು ಇಲ್ಲಿ ನೀವು ನೋಡ್ಬೋದು. ಸೊ ಈ ವಿಡಿಯೋದಲ್ಲಿ ನಾನು ನಾರ್ಮಲಿ ಬೈಕು ಯಾವ ಥರ ಲುಕ್ಕಲ್ಲಿದೆ ಅಂತ ನಾನು ನಿಮಗೆ ಹೇಳಿದ್ದೀನಿ. ಸೊ ತುಂಬ ಬೇಗನೆ ಟೆಸ್ಟ್ ಡ್ರೈವ್ ವಿಡಿಯೋ ಹಾಗೂ ರೈಡ್ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅದು ತುಂಬ ಬೇಗನೆ ನಮ್ಮ ಚಾನಲಲ್ಲಿ ಬರುತ್ತೆ. ಸೊ ಫ್ರಂಟ್ ಲುಕ್ ಬಂದುಬಿಟ್ಟು ಈ ಥರ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಇವಾಗ ಏನಂದರೆ ಎಲ್ಲ ವೆಹಿಕಲ್ಸು ನಿಮಗೆ ಎಲ್ಲ ಕಂಪ್ನಿಯವರು ಒಂದೊಂದು ರೆಟ್ರೋ ಬೈಕ್ಗಳನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಅದರ ಮಿಡ್ಲಲ್ಲಿ ಯಮಹಾದವರು ಅವುಗಳನ್ನೆಲ್ಲ ಇವಾಗ ಕಾಂಪಿಟೇಷನ್ ಕೊಡೋಕ್ಕೋಸ್ಕರ ತುಂಬಾ ಟೈಮಿಂದ ವೆಯ್ಟ್ ಮಾಡಿಸಿ ಫೈನಲಿ ಈ ಬೈಕನ್ನು ಲಾಂಚ್ ಮಾಡಿದ್ದಾರೆ. ಫ್ರಂಟ್ ಲುಕ್ ನಿಮಗೆ ಈ ಥರ ನೋಡ್ಲಿಕ್ಕೆ ಸಿಗುತ್ತೆ, ನೀವು ನೋಡ್ಬೋದು. XSR ಇದು ಹೆಡ್ಲೈಟ್ ಮಿಡ್ಲಲ್ಲೇ ಬ್ಯಾಡ್ಜಿಂಗ್ ಒಂದು ನೋಡ್ಲಿಕ್ಕೆ ಸಿಗುತ್ತೆ. ಟೋಟಲಿ LED ಸೆಟಪ್ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಫ್ರಂಟಲ್ಲಿ ನೀವು ನೋಡ್ಬೋದು ನಂಬರ್ ಪ್ಲೇಟ್ ಆಪ್ಷನ್ ಇದೆ ಹಾಗೂ USD ಗೋಲ್ಡ್ ಕಲರ್ ಫಾಕ್ಸ್ ಇದೆ. ಇಂಡಿಕೇಟರ್ ನಿಮಗೆ LEDಯಲ್ಲಿ ಬರುತ್ತೆ. ಓವರಾಲ್ ಲೈಟಿಂಗ್ ಸೆಟಪ್ ಏನಿದೆ ಅದೆಲ್ಲ ನಿಮಗೆ ಇದರಲ್ಲಿ LEDಯಲ್ಲೇ ಯೂಸ್ ಮಾಡಿದ್ದಾರೆ. ಸೊ ಇದೊಂದು ಬೆಸ್ಟ್ ಅಂತ ನಾವು ಹೇಳ್ಬೋದು. 155cc ಇಷ್ಟೊಂದು ಫೀಚರ್ಸ್ಗಳನ್ನು ಇವರು ಕೊಡ್ತಾ ಇದ್ದಾರೆ. ಸೊ USD ಸಸ್ಪೆನ್ಷನ್ಸ್ ಹೇಳಿದ್ದೀನಿ. ಸೊ ಫ್ರಂಟ್ ಲುಕ್ ಒಂಥರ ನೀವು ಇದರದ್ದು ಮೊದಲು ಯಮಹಾದವ್ರದ್ದು ಒಂದು ಬೈಕ್ ಬರ್ತಾ ಇದ್ದಿತ್ತು, ಸೊ FZX ಅಂತ. ಸೊ ಸೇಮ್ ಅದರದ್ದೇ ಸ್ವಲ್ಪ ಡಿಫ್ರೆಂಟ್ ಲುಕ್ಕನ್ನು ಮಾಡಿದ್ದಾರೆ. MRF ಇದು ಟಯರನ್ನು ಯೂಸ್ ಮಾಡಿದ್ದಾರೆ, ಇಲ್ಲಿ ನೀವು ನೋಡ್ಬೋದು. ಟಯರ್ ಸೈಜ್ ನಾವು ಮಾತಾಡೋದಾದರೆ 17 ಇಂಚಿದು ವಿತ್ ಅಲಾಯ್ ವೀಲ್ಸ್ ಜೊತೆ ನಿಮಗೆ ಇದರಲ್ಲಿ ಟಯರ್ ನೋಡಲಿಕ್ಕೆ ಸಿಗುತ್ತೆ. ಹಾಗೂ ಇದರಲ್ಲಿ ನಿಮಗೆ 155cc ಡುವಲ್ ಚಾನಲ್ ABS ಆಪ್ಷನ್ ಕೊಟ್ಟಿದ್ದಾರೆ. ನಾರ್ಮಲಿ ಡುವಲ್ ಚಾನಲ್ ಬರಲ್ಲ 155ಗೆಲ್ಲ, ಬಟ್ ಯಮಹಾದವರು ನಾರ್ಮಲ್ ಅವರು 155cc ಕೊಡ್ತಾ ಇದ್ದಾರೆ ಡುವಲ್ ಚಾನಲ್ ABS ಅನ್ನು. ಸೊ ರೈಟಿಂದ ನೀವು ಈ ಥರ ನೋಡ್ಲಿಕ್ಕೆ ಸಿಗುತ್ತೆ ನಿಮಗೆ. ಫ್ರಂಟ್ ಹ್ಯಾಂಡಲ್ ಬಾರ್ ಆಗಿರ್ಬೋದು, ಕ್ಲಚ್ ಯಾವುದು ಅಡ್ಜಸ್ಟೇಬಲ್ ಆಪ್ಷನ್ಸ್ ಎಲ್ಲ ಬರಲ್ಲ, ನಾರ್ಮಲ್ ಸಿಂಪಲ್ ಆಗಿರುವಂಥ ಸ್ಲಿಪ್ಪರ್ ಕ್ಲಚ್ ಆಪ್ಷನ್ಸ್ಗಳು ಇದರಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಲುಕ್ ವೈಸ್ ನನಗೊಂಥರ ರೆಟ್ರೋ ಲುಕ್ಕಿಂಗ್ ಅನ್ನಿಸ್ತಾ ಇದೆ ಇದು, ಆ್ಯಂಡ್ ಕಾಂಪಿಟೇಟಿವ್ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಯಮಹಾದ ಕಡೆಯಿಂದ ಓವರಾಲ್ ಅವ್ರದ್ದು ವೆಹಿಕಲ್ಸ್ ಎಲ್ಲ ಹೆವಿ ಸೇಲ್ಸಲ್ಲಿರುತ್ತೆ, ಹೆವಿ ಡಿಮಾಂಡ್ಸಲ್ಲಿರುತ್ತೆ. ಇಲ್ಲಿ ನೀವು ನೋಡ್ಬೋದು XSR ಇದು ಬ್ಯಾರ್ಜಿಂಗ್ ಇದೆ, XSR 155 ಅಂತ ಟ್ಯಾಂಕ್ ಮೇಲೆ. ಸೊ ಬೈಕಿಗೆ ನಾವು ಕಂಪೇರ್ ಮಾಡಿದರೆ ಫ್ಯೂಲ್ ಟ್ಯಾಂಕ್ ನಿಮ್ಗೆ ಇದರಲ್ಲಿ ದೊಡ್ಡದಾಗಿ ನೋಡ್ಲಿಕ್ಕೆ ಸಿಗುತ್ತೆ, ಬಟ್ ಫ್ಯೂಲ್ ಟ್ಯಾಂಕ್ ಆ್ಯಕ್ಚುಲಿ ಒಳಗಡೆ ಒಂದು ಸಪ್ರೇಟಾಗಿ ಟ್ಯಾಂಕ್ ಇದೆ. 10 ಲೀಟರ್ ಇದು ಫ್ಯೂಲ್ ಟ್ಯಾಂಕ್ ಬರುತ್ತೆ. ಮೈಲೇಜ್ ಬಂದುಬಿಟ್ಟು ಕಂಪ್ನಿಯವರು ಅರೌಂಡ್ 45 ಅಂತ ಕ್ಲೈಮ್ ಮಾಡ್ತಾ ಇದ್ದಾರೆ. ಸೊ ಓವರಾಲ್ ಅಷ್ಟು ಸಿಗ್ಬೋದು, ಯಾಕಂದರೆ 155cc ವೆಹಿಕಲ್ ಇದು. ಸೊ ನಾರ್ಮಲಿ MTL ಯಾವ ಥರ ಟ್ಯಾಂಕ್ ಒಳಗಡೆ ಒಂದು ಸಪ್ರೇಟಾಗಿ ಟ್ಯಾಂಕನ್ನು ಇವ್ರು ಬಿಲ್ಡ್ ಮಾಡಿರ್ತಾರೆ ಅಂಥದ್ದೇ ಒಂದು ಇದಿದೆ. ಆ್ಯಂಡ್ ಇಂಜಿನ್ ನಿಮಗೆ 155cc ಲಿಕ್ವಿಡ್ ಕೂಲ್ ಸಿಂಗಲ್ ಸಿಲಿಂಡ್ರ್ ಇಂಜಿನ್ ಬರುತ್ತೆ. ಸೊ ಇದ್ರ ಬಗ್ಗೆ ಎಲ್ಲ ನಾನು ವಿಡಿಯೋ ಎಂಡಲ್ಲಿ ಮಾತಾಡ್ತೀನಿ, ಇಂಜಿನ್ ಸ್ಪೆಸಿಫಿಕೇಷನ್ಸ್ ಎಲ್ಲ. ಸೊ ಇಲ್ಲಿ ನೀವು ನೋಡ್ಬೋದು ರೈಡರಿಗೆ ಫುಟ್ ರೆಸ್ಟ್ ಈ ಥರ ಒಂದು ನೋಡ್ಲಿಕ್ಕೆ ಸಿಗುತ್ತೆ. ಸೊ ಆ್ಯಂಡ್ ಬ್ರೇಕ್ ಲಿವರ್ ನಿಮಗೆ ಈ ಥರ ನೋಡ್ಲಿಕ್ಕೆ ಸಿಗುತ್ತೆ, ರಿಯರ್ ಬ್ರೇಕ್. ಹಾಗೂ ಪಿಲಿಯನಿಗೂ ಸೇಮ್ ಕಂಫರ್ಟೇಬಲ್ ಆಗಿ ಕೂರೋಕ್ಕೆಲ್ಲ ಪ್ಲೇಸ್ ಇಲ್ಲಿ ನೀವು ನೋಡ್ಬೋದು. ಎಕ್ಸಾಸ್ಟ್ ಮೇಲಿನ ಡಿಸೈನ್ ನೀವು ನೋಡ್ಬೋದು, ತುಂಬಾ ಒಂದು ಯುನೀಕ್ ಆಗಿರುವಂಥ ಡಿಸೈನ್. ಎಕ್ಸಾಸ್ಟ್ ಮೇಲೆ ಡುವಲ್ ಟೋನ್ ಥರ ಒಂದು ಫಿನಿಶಿಂಗ್ ಬರುವಂಥ ಒಂದು ಡಿಸೈನನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೀಟ್ ಅಂತೂ ತುಂಬಾ ಕಂಫರ್ಟೇಬಲ್ ಆಗಿದೆ ಈ ವೆಹಿಕಲ್ ಇದು. ರೈಡರ್ ಹಾಗೂ ಪಿಲಿಯನ್ ಇಬ್ಬರಿಗೋಸ್ಕರ ತುಂಬಾ ಕಂಫರ್ಟೇಬಲ್ ಆಗಿರುವಂಥ ಸೀಟನ್ನು ಯಮಹಾದವರು ಈ ವೆಹಿಕಲಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಟೇಲ್ ಲೈಟು ಸ್ವಲ್ಪ ನೀವು ಬೇರೆ ವೆಹಿಕಲಿಗೆ ಕಂಪೇರ್ ಮಾಡ್ಬೋದು ಲುಕ್ ವೈಸ್ ನಾವು ಹೇಳೋದಾದರೆ. ಯಾವುದಂತ ಒಂದ್ಸಲ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇಂಡಿಕೇಟರ್ಸ್ ಆಗಿರ್ಬೋದು, ಟೇಲ್ ಲೈಟ್ ಆಗಿರ್ಬೋದು, ಎಲ್ಲದೂ ನಿಮ್ಗೆ ಇದರಲ್ಲಿ LED ಸೆಟಪ್ ಬರುತ್ತೆ. ಕೆಳಗಡೆ ನಂಬರ್ ಪ್ಲೇಟ್ ಆಪ್ಷನ್ ಇದೆ, ರಿಫ್ಲೆಕ್ಟರ್ ಇದೆ. ಹಾಗೂ ಟೈರ್ ಬಗ್ಗೆ ಮಾತಾಡೋದಾದರೆ ರಿಯರಲ್ಲಿ ನಿಮಗೆ ಸಿಗುವಂಥ ಟೈರ್ ಸೈಜ್ ಬಂದುಬಿಟ್ಟು ಇಲ್ಲಿ ಇವರು ಮೆನ್ಷನ್ ಮಾಡಿರ್ತಾರೆ. ಸೊ ಸೇಮ್ MRF ಇದೆ, ಟೈರ್ ಇದೆ. ಟೈರ್ ನಿಮ್ಗೆ ಇದರಲ್ಲೂ ರಿಯರಲ್ಲೂ ನೀವು ನೋಡ್ಬೋದು ಡಿಸ್ಕ್ ಹಾಗೂ ಡುವಲ್ ಚಾನಲ್ ABS ಬರುತ್ತೆ. ಆ್ಯಂಡು MRF ಟೈರ್ ಸೈಜ್ ನಾರ್ಮಲ್ ನಿಮಗೆ ಸೇಮ್ 17 ಇಂಚಿದೆ ಟೈರ್ ರಿಯರಲ್ಲೂ ಕೂಡ ನೋಡಲಿಕ್ಕೆ ಸಿಗುತ್ತೆ, ವಿತ್ ಅಲಾಯ್ ವೀಲ್ಸ್ ಜೊತೆಗೆ ಟ್ಯೂಬ್ಲೆಸ್ ಟೈರ್ಸ್ ಇಲ್ಲಿ ನೋಡ್ಬೋದು. ಸೊ ರಿಯರ್ ಪ್ರೊಫೈಲ್ ಈ ಥರ ಒಂದು ಓವರಾಲ್ ನೋಡಲಿಕ್ಕೆ ಸಿಗ್ತಾ ಇದೆ. ರಿಯರಿಂದ ಕೂಡ ತುಂಬಾ ರೆಟ್ರೋ ಡಿಸೈನ್ ನಿಮಗೆ ಇದರಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ, ಇಲ್ಲಿ ನೀವು ನೋಡ್ಬೋದು. ಬೇರೆ ವೆಹಿಕಲ್ಸಿಗೆಲ್ಲ ನಾವು ಈಸಿಲಿ ಕಂಪೇರ್ ಮಾಡ್ಬೋದು, ಯಾಕಂದರೆ ಸಿಮಿಲರ್ ಲುಕ್ಕು ಸ್ವಲ್ಪ ನೀವು ಬೇರೆ ಕಂಪ್ನಿಗಳ ವೆಹಿಕಲ್ ಜೊತೆನೂ ಈ ಲುಕ್ಕನ್ನು ನೋಡ್ಬೋದು ರಿಯರಿಂದ. ಆ್ಯಂಡ್ ಇಲ್ಲಿ ನೀವು ಲೆಫ್ಟಲ್ಲಿ ನೋಡ್ಬೋದು ಸಾರಿ ಗಾರ್ಡ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಚೈನ್ ಡ್ರಿವನ್ ಇರೋದ್ರಿಂದ ಈ ಥರ ಒಂದು ಲುಕ್ ನೋಡಲಿಕ್ಕೆ ಸಿಗುತ್ತೆ. ಆ್ಯಂಡ್ ಇಲ್ಲಿ ಕೂಡ ನಿಮಗೆ ಯಮಹಾದು ಬ್ಯಾರ್ಜಿಂಗ್ ಎಲ್ಲ ನೀವು ಸೈಡಲ್ಲಿ ನೋಡ್ಬೋದು. ಸೊ ಇವಾಗ ಇದರಲ್ಲಿ ಸಿಗುವಂಥ ಸ್ಪೀಡೋಮೀಟ್ರ್ ನೀವು ನೋಡ್ಬೋದು. ಇದು ಟೋಟಲ್ ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಎಲ್ಲ ಆಪ್ಷನ್ ಬರುತ್ತೆ. ಕೀ ಪ್ಲೇಸ್ಮೆಂಟ್ ನೀವು ನೋಡ್ಬೋದು, ಒಂದು ತುಂಬಾ ಯುನಿಕ್ ಪ್ಲೇಸು. ನಾರ್ಮಲ್ ಇವಾಗ ಎಲ್ಲ ವೆಹಿಕಲ್ಸಲ್ಲೂ ಇದೊಂದು ಡಿಸೈನ್ ಆಗಿಬಿಟ್ಟಿದೆ. ಇಲ್ಲೇ ಎಲ್ಲ ವೆಹಿಕಲ್ಸ್ ಇದು ಕೀಗಳು ಬರ್ತಾ ಇದ್ದಾವೆ, ಲೈಕ್ ಕೀ ಆಪ್ಷನ್ ಬರ್ತಾ ಇದೆ. ಆ್ಯಂಡ್ XSR ಇದು ಬ್ಯಾರ್ಜಿಂಗ್ ನೀವು ನೋಡ್ಬೋದು. ಫ್ಯೂಲ್ ಟ್ಯಾಂಕ್ ಮೇಲೆ ಸ್ವಲ್ಪ ಡಿಸೈನನ್ನು ಇವರು ಗ್ರಾಫಿಕ್ಸ್ ಥರ ಯೂಸ್ ಮಾಡಿದ್ದಾರೆ.
ಆ್ಯಂಡ್ ಸ್ಪೀಡೋಮೀಟರ್ದು ಲೆಫ್ಟ್ ಮತ್ತು ರೈಟ್ ಸೈಡಲ್ಲಿ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿಂದ ನೀವು ಸ್ಪೀಡೋಮೀಟ್ರಲ್ಲಿ ಇರುವಂಥ ಆಪ್ಷನ್ಸ್ಗಳನ್ನು ಚೇಂಜ್ ಮಾಡ್ಬೋದು ಹಾಗೂ ಇಲ್ಲಿಂದಾನೇ ಕಂಟ್ರೋಲ್ ಎಲ್ಲ ಮಾಡ್ಬೋದು. ಸೊ ಲೆಫ್ಟ್ ಹಾಗೂ ರೈಟ್ ಎರಡೂ ಸೈಡಲ್ಲಿ ಕಂಟ್ರೋಲ್ಸ್ ಇದೆ. ಸೊ ಟ್ರಿಪ್ ಆಗಿರ್ಬೋದು ಅಥವಾ ಬ್ಲೂಟೂತ್ ಕನೆಕ್ಟಿವಿಟಿ ಎಲ್ಲ ಆಪ್ಷನ್ ನಿಮ್ಗೆ ಇದರಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಆ್ಯಂಡ್ ರೈಟ್ ಸೈಡಲ್ಲಿ ಈ ಥರ ನಾರ್ಮಲಿ ಹೆಜಾರ್ಡ್ ಮತ್ತು ಇಂಜಿನ್ ಆನ್ ಆಫ್ ಇದು ಆಪ್ಷನ್ ಇದರಲ್ಲಿ ನೀವು ನೋಡ್ಬೋದು, ಈ ಥರ ಆಪ್ಷನ್ ಬರುತ್ತೆ. ಹಾಗೂ ಲೆಫ್ಟಲ್ಲಿ ನಾವು ಮಾತಾಡೋದಾದರೆ ಪಾಸ್ ಲೈಟು, ಹಾರ್ನ್ ಇದು ಪ್ಲೇಸ್ಮೆಂಟ್ ಸ್ವಲ್ಪ ಯೂನಿಕ್ ಪ್ಲೇಸಲ್ಲಿ ಕೊಟ್ಟಿದ್ದಾರೆ. ಇಂಡಿಕೇಟರ್ ಪ್ಲೇಸ್ಮೆಂಟ್ ಕೆಳಗಡೆ ಕೊಟ್ಟಿದ್ದಾರೆ. ಸೊ ಇದು ಒಂದು ತುಂಬ ಸ್ವಲ್ಪ ಯೂನಿಕ್ ಆಗಿರೋಂಥ ಡಿಸೈನ್ ಅಂತ ನಾವು ಹೇಳ್ಬೋದು ಇದರಲ್ಲಿ. ಸೊ ಇದರಲ್ಲಿ ನಿಮಗೆ 14 Nm ಇದು ಟಾರ್ಕ್ ಹಾಗೂ 18 PS ಇದು ಪವರ್ ಸಿಗುತ್ತೆ ಮತ್ತು 6 ಸ್ಪೀಡ್ ಗೇರ್ ಬಾಕ್ಸ್ ಇದರಲ್ಲಿ ಬರುತ್ತೆ. 155 cc ಯಲ್ಲಿ ನಿಮಗೆ 6 ಸ್ಪೀಡ್ ಗೇರ್ ಸಿಗ್ತಾ ಇದೆ. 45 km ಇದು ಮೈಲೇಜ್ ಬರುತ್ತೆ. ಇದರಲ್ಲಿ ಯೂಸ್ ಮಾಡಿರುವಂಥ ಎಲ್ಲ ಲೈಟಿಂಗ್ ಸೆಟಪ್ಪು LED ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅಸಿಸ್ಟ್ ಸ್ಲಿಪ್ಪರ್ ಕ್ಲಚ್ ಆಪ್ಷನ್ ಬರುತ್ತೆ, USD ಫ್ರಂಟ್ ಫೋಕ್ಸ್ ಬರುತ್ತೆ ಹಾಗೂ ಇದರಲ್ಲಿ ಯೂಸ್ ಮಾಡಿರುವಂಥ ಫ್ರೇಮು ಡೆಲ್ಟಾ ಬಾಕ್ಸ್ ಫ್ರೇಮನ್ನು ಯೂಸ್ ಮಾಡಿದ್ದಾರೆ. ಹಾಗೂ ಫ್ರಂಟ್ ಹಾಗೂ ರಿಯರ್ ಡುವಲ್ ಚಾನಲ್ ABS ಆಪ್ಷನ್ ಬರ್ತಾ ಇದೆ. ನಿಮಗೆ ಟ್ರ್ಯಾಕ್ಷನ್ ಕಂಟ್ರೋಲ್ ಕೂಡ ಇದರಲ್ಲಿ ಸಿಗುತ್ತೆ. ಸೊ ಟ್ರ್ಯಾಕ್ಷನ್ ಕಂಟ್ರೋಲ್ 155 cc ಆ್ಯಕ್ಚುಲಿ ಅವಶ್ಯಕತೆ ಇಲ್ಲ, ಬಟ್ ಇದರಲ್ಲಿ ನಿಮಗೆ ಸಿಗ್ತಾ ಇದೆ. ಸೊ ಈ ವಿಡಿಯೋದಲ್ಲಿ ನಿಮಗೆ ಪರ್ಫೆಕ್ಟಾಗಿ ಕ್ಲಾರಿಟಿ ಸಿಕ್ಕಿರಲ್ಲ. ಸೊ ತುಂಬ ಬೇಗನೆ ನಮ್ಮ ಚಾನಲಲ್ಲಿ ಒಂದು ಫುಲ್ ರಿವ್ಯೂ ಮತ್ತು ರೈಡ್ ರಿವ್ಯೂ ಪುನಃ ಈ ಚಾನಲಲ್ಲಿ ಬರುತ್ತೆ. ಸೊ ನೀವೇನಾದರೂ ಇಂಟ್ರೆಸ್ಟೆಡ್ ಇದ್ದೀರಾ ಅಂದರೆ ಈ ಒಂದು ಶೋರೂಮನ್ನು ವಿಸಿಟ್ ಆಗಿ ಅಲ್ಲಿಂದ ಹೆಚ್ಚಿನ ಡೀಟೇಲನ್ನು ಕಲೆಕ್ಟ್ ಮಾಡ್ಕೊಳ್ಬೋದು. ಆ್ಯಂಡ್ ರೈಡ್ ರಿವ್ಯೂ ಕೂಡ ತುಂಬ ಬೇಗನೆ ನಮ್ಮ ಚಾನಲಲ್ಲಿ ನಾವು ಶೇರ್ ಮಾಡ್ತೇವೆ ವಿತ್ ಫುಲ್ ಡೀಟೇಲ್ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.